ಸುದ್ದಿಯಾನದ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. 2026ರ IPL ಕಿಕ್ ಸ್ಟಾರ್ಟ್ಗೆ ಇನ್ನೊಂದೇ ವಾರ ಬಾಕಿ. ಮಾರ್ಚ್ 28ರಿಂದ 19ನೇ ಸೀಸನ್ ಅದ್ಧೂರಿಯಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ತಂಡಗಳು ಟ್ರೋಫಿ ಮೇಲೆ ಕಣ್ಣಿಟ್ಟು ಭರ್ಜರಿಯಾಗಿ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದಾರೆ. ಆದರೆ ಟೂರ್ನಿ ಆರಂಭಕ್ಕೂ ಮೊದಲೇ ಕೆಲ ತಂಡಗಳಿಗೆ ಆಘಾತ ಎದುರಾಗಿದೆ. ತಂಡದಲ್ಲಿ ಮೇನ್ ಪ್ಲೇಯರ್ಸ್ ಎನಿಸಿಕೊಂಡವರೇ ಪಂದ್ಯಗಳಿಂದ ಹೊರಬೀಳುವಂತಹ ಚಾನ್ಸಸ್ ಇದೆ. ಅದರಲ್ಲೂ ಬೌಲಿಂಗ್ ಬ್ರಹ್ಮಾಸ್ತ್ರವಾಗಿದ್ದ ಪ್ಲೇಯರ್ಗಳಿಗೆ ಇಂಜುರಿ ಭೂತ ಬೆನ್ನು ಬಿದ್ದಿದೆ. ಕೆಲವರು ಟೂರ್ನಿಯಿಂದಲೇ ರೂಲ್ಡ್ ಔಟ್ ಆದರೆ ಇನ್ನೂ ಕೆಲವರು ಕೆಲ ಪಂದ್ಯಗಳನ್ನು ಮಿಸ್ ಮಾಡಿಕೊಳ್ತಾರೆ. ಸೊ ಯಾವ್ಯಾವ ತಂಡದಲ್ಲಿ ಯಾರೆಲ್ಲ ಆಟಗಾರರು ಗಾಯದಿಂದ ಬಳಲ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಕ್ರಿಕೆಟ್ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದಾರೆ. ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಸಲ ಮತ್ತೊಂದು ಇತಿಹಾಸ ನಿರ್ಮಾಣವಾಗುತ್ತಾ ಎನ್ನುವಂತ ಚರ್ಚೆ ಆಗ್ತಿದೆ. ಬ್ಯಾಟರ್ಗಳ ಪ್ಯಾರಡೈಸ್ನಲ್ಲಿ ಅವರನ್ನ ಕಟ್ಟಿ ಹಾಕುವಂತ ಪ್ರಮುಖ ಬೌಲರ್ಗಳೇ ಈಗ ಇಂಜುರಿ ಭೂತಕ್ಕೆ ತುತ್ತಾಗಿದ್ದಾರೆ. RCB ಹಾಗೆ SRH ಪಂದ್ಯದಲ್ಲಿ ಎರಡು ತಂಡಗಳ ಮೇನ್ ಬೌಲರ್ಗಳೇ ಪಂದ್ಯವನ್ನ ಮಿಸ್ ಮಾಡಿಕೊಳ್ತಿದ್ದಾರೆ. ಸೊ ಈ ಬಾರಿಯ ಟೂರ್ನಿಯಲ್ಲಿ ಯಾವ್ಯಾವ ತಂಡದ ಪರ ಯಾವೆಲ್ಲ ಆಟಗಾರರು ಪಂದ್ಯಗಳನ್ನ ಮಿಸ್ ಮಾಡಿಕೊಳ್ತಾ ಇದ್ದಾರೆ ಅನ್ನೋದನ್ನ ಒಬ್ಬೊಬ್ಬರಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಟೀಮ್ ಇಂಡಿಯಾದಲ್ಲಿ ಆಲ್ ಫಾರ್ಮೆಟ್ ಬೌಲರ್ ಆಗಿರುವಂತಹ ಹರ್ಷಿತ್ ರಾಣಾ ಈ ಬಾರಿ IPL ನಿಂದಲೇ ರೂಲ್ಡ್ ಔಟ್ ಆಗಿದ್ದಾರೆ. 2024ರ ಪ್ರಶಸ್ತಿ ವಿಜೇತ ಹರ್ಷಿತ್ ರಾಣಾ ಮೊಣಕಾಲು ಶಸ್ತ್ರಚಿಕಿತ್ಸೆ ಬಳಿಕ ಬಹುತೇಕ ಇಡೀ ಸೀಸನ್ ನಿಂದ ಹೊರಬಿದ್ದಿದ್ದಾರೆ. ಸೊ ರಾಣಾ ಅವರ ಇಂಜುರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಭಾರಿ ಹೊಡೆತ ನೀಡಿದೆ. ಇನ್ನು ಪತಿ ರಾಣಾ ಇಂಜುರಿ ಕೂಡ ಡಬಲ್ ಶಾಕ್ ನೀಡಿದಂತಾಗಿದೆ. ಈ ಬಾರಿಯ ಲೀಗ್ನಲ್ಲಿ ಅತ್ಯಂತ ದುಬಾರಿ ವೇಗಿ ಶ್ರೀಲಂಕಾದ ಮತೀಶಾ ಪತಿರಾನಾ ಸ್ನಾಯು ಸೆಳೆತದಿಂದಾಗಿ ಆರಂಭಿಕ ಪಂದ್ಯಗಳನ್ನು ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ. ಸೊ ಪತಿರಾನಾ ಆಬ್ಸೆನ್ಸ್ KKR ತಂಡಕ್ಕೆ ದೊಡ್ಡ ಹೊಡೆತ ನೀಡಲಿದೆ. ಇನ್ನು ಹಾಲಿ ಚಾಂಪಿಯನ್ ಆಗಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಇದಕ್ಕೆ ಹೊರತಾಗಿಲ್ಲ. ಚಾಂಪಿಯನ್ ಬೌಲರ್ ಜೋಶ್ ಹೇಜಲ್ವುಡ್ ಇಲ್ಲದೆ ಸೀಸನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಕಿಲೆಸ್ ಹಾಗೆ ಹಾರ್ವೆಸ್ಟಿಂಗ್ ಸಮಸ್ಯೆಯಿಂದ ಬಳಲ್ತಾ ಇರುವಂತ ಹೇಜಲ್ವುಡ್ ಆರಂಭಿಕ ಪಂದ್ಯಗಳನ್ನು ಮಿಸ್ ಮಾಡಿಕೊಳ್ತಾರೆ. 2ರಿಂದ 3 ಪಂದ್ಯಗಳನ್ನು ಆಡೋದು ಡೌಟ್ ಇದೆ. ಇನ್ನು ಆಸ್ಟ್ರೇಲಿಯಾದ ಮತ್ತೊಬ್ಬ ಬೌಲರ್ ಪ್ಯಾಟ್ ಕಮಿನ್ಸ್ ಕೂಡ ಇಂಜುರಿಗೊಂಡಿದ್ದಾರೆ. ಸನ್ ರೈಸರ್ಸ್ ಹೈದರಾಬಾದ್ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಅಲಭ್ಯತೆಯಲ್ಲಿ ಅಭಿಯಾನವನ್ನು ಸ್ಟಾರ್ಟ್ ಮಾಡುತ್ತೆ. ಸೊ ಈಗಾಗಲೇ ಇಶಾನ್ ಕಿಶನ್ ರನ್ನ SRH ಫ್ರಾಂಚೈಸಿ ಕ್ಯಾಪ್ಟನ್ ಅಂತ ಘೋಷಣೆ ಮಾಡಿದೆ. ಲೋವರ್ ಬ್ಯಾಕ್ ಸಮಸ್ಯೆಯಿಂದ ಆಶೆಸ್ ಸರಣಿ ಜೊತೆ T20 ವಿಶ್ವಕಪ್ನು ಕೂಡ ಮಿಸ್ ಮಾಡಿಕೊಂಡಿದ್ದ ಪ್ಯಾಟ್ ಕಮಿನ್ಸ್ ಏಪ್ರಿಲ್ನ ಮಧ್ಯಭಾಗದಲ್ಲಿ SRH ತಂಡವನ್ನ ಸೇರಿಕೊಳ್ಳುವಂತ ಚಾನ್ಸಸ್ ಇದೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ಗೂ ಕೂಡ 2 ಆಘಾತ ಎದುರಾಗಿದೆ. ಸ್ನಾಯು ಸೆಳೆತದಿಂದಾಗಿ ವನಿಂದು ಹಸರಂಗ ಆಡುವಂತ ಸಾಧ್ಯತೆ ತೀರಾ ಕಡಿಮೆಯಾಗಿದೆ. ತಂಡದಲ್ಲಿ ಸ್ಥಾನ ಪಡೆಯುವ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಅನುಮಾನಗಳಿವೆ. ಇನ್ನು ಪ್ರಮುಖ ವೇಗಿಯಾಗಿರುವಂತ ಮಯಾಂಕ್ ಯಾದವ್ ಕೂಡ ಸೈಡ್ ಸ್ಟ್ರೈನ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಆರಂಭಿಕ ಪಂದ್ಯಗಳಲ್ಲಿ ಇವರು ಕೂಡ ಮಿಸ್ ಮಾಡ್ಕೊಳ್ತಾರೆ. ಮಯಾಂಕ್ ಯಾದವ್ ಕಳೆದ ವರ್ಷ ಕೂಡ ಇಂಜುರಿ ಕಾರಣದಿಂದಾಗಿ ಕೆಲ ಪಂದ್ಯಗಳನ್ನ ಮಿಸ್ ಮಾಡ್ಕೊಂಡಿದ್ರು. ಇನ್ನು ಆಡಮ್ ಮಿಲ್ನೆ ರಾಜಸ್ಥಾನ ರಾಯಲ್ಸ್ ಪರ ಆಡಲಿದ್ದು ಟೂರ್ನಿಂದಲೇ ಹೊರಬೀಳುವಂತ ಭೀತಿಯಲ್ಲಿದ್ದಾರೆ. ಒಟ್ನಲ್ಲಿ ಈ ಬಾರಿಯ IPL ಕಿಕ್ ಸ್ಟಾರ್ಟ್ ಆಗೋ ಹೊತ್ತಲ್ಲೇ ಇಂಜುರಿ ಸಮಸ್ಯೆ ಅಸಲಿ ಖದರ್ನೆ ಕಿತ್ಕೊಳ್ತಾ ಇದೆ. ಪ್ರಮುಖ ಆಟಗಾರರು ಇಂಜುರಿಗೆ ಒಳಗಾಗಿರೋದ್ರಿಂದ ಆಯಾ ತಂಡಗಳಿಗೂ ಕೂಡ ಇದು ದೊಡ್ಡ ಹೊಡೆತವೇ ಆಗುತ್ತೆ. ನಮಸ್ಕಾರ.